ದರ್ಶನ್ ಅನ್ನೋರು ಉದ್ಭವ ಮೂರ್ತಿ ಅಲ್ಲ, ಶ್ರಮಜೀವಿ. ತುಂಬ ಶ್ರಮಪಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಈ ಚಿತ್ರರಂಗದಲ್ಲಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂದರೆ ಅವರ ಪರಿಶ್ರಮ ಹಾಗೂ ಅವರು ನಂಬದಂಥ ಒಂದು ಅಭಿಮಾನಿಗಳ ಬಳಗ ಏನಿದೆಯಲ್ಲ ಅದೇ ಕಾರಣ. ಹಾಗಾಗಿ ದರ್ಶನ್ ಅವರಿಗೆ ಸುತ್ತಮುತ್ತ ಇರುವಂಥ ಫೈಟರ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಪಕ್ಕದಲ್ಲಿರುವಂಥ ಒಬ್ಬ ಕಲಾವಿದರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಬೇಗ ಸ್ಪಂದಿಸ್ತಾರೆ. ಬಿಕಾಸ್ ಕಷ್ಟ ನೋಡ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿಯವರು ಕಷ್ಟಕ್ಕೆ ಸ್ಪಂದಿಸ್ತಾರೆ, ಸಹಜ ಅದು ಅಂತ ನನಗೆ ಅನಿಸುತ್ತೆ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ಅವರು ಊಟದ ಬಗ್ಗೆ ಹೆಚ್ಚು ಗಮನಿಸಿರೋದಕ್ಕಿಂತ ನಮ್ಗಳ ಊಟದ ಬಗ್ಗೆ ಗಮನಿಸಿರೋದೇ ಜಾಸ್ತಿ. ನಮ್ಮ ಅಮ್ಮನೂ ನನ್ನ ಮನೇಲಿ ಅಷ್ಟೊಂದು ಕೇಳ್ತಾ ಇರಲಿಲ್ವೋ ಏನೋ, ನಿನ್ಗೇನು ಅಡುಗೆ ಬೇಕು ಅಂತ. ಬಹಳ ವರ್ಷ ಆಗೋಯ್ತು. ಇವ್ರು ಕೇಳೋರು, ಅಮ್ಮ ಇವತ್ತೇನು ತಿಂತೀರಾ, ನಿಮ್ಗೇನು ಬೇಕಿರೋದು, ಏನು ಅಡುಗೆ ಮಾಡಿಸ್ಲಿ ಅನ್ನೋರು. ಸೆಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ.